ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಅವ್ರದ್ದು ಒಂದು ಹೊಸ ಅವತಾರ ಬಂದಿದೆ ಅಂತಾನೆ ಅನ್ಬೋದು. ಅಸಲಿಯಾಗಿ ಬಿಗ್ ಬಾಸ್ ಮನೆಗೆ ವಿಲನ್ ಆಗಿ ಯಾರು ಎಂಟ್ರಿ ಕೊಟ್ಟರು, ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಪ್ರೋಮೋ ಬಂದಿದೆ. ಆ ಒಂದು ಪ್ರೋಮೋದಲ್ಲಿ ಏನಿದೆ ಏನಂತ ಅಂತ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ನ ಮಾಡಿ. ಆ್ಯಕ್ಚುಲ್ ಆಗಿ ಒಂದು ಹೊಸ ಕಾನ್ಸೆಪ್ಟ್ ಬಂದಿದೆ, ವಿಲನ್ ಕ್ಯಾರೆಕ್ಟರ್ ಆಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾ ಇರೋದು. ಈ ಒಂದು ವಾಯ್ಸು ಕೂಡ ಚೇಂಜ್ ಆಗಿದೆ ಅಂತಲೇ ಅನ್ಬೋದು ಬಿಗ್ ಬಾಸ್ ಅವ್ರದ್ದು. ಬಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಚೈತ್ರ ಅವ್ರ ರಿಯಾಕ್ಷನ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಆಕ್ಚುಲ್ ಆಗಿ ಇವಾಗ ಪ್ರೊಮೋ ಬಗ್ಗೆ ಮಾತಾಡೋದಾದ್ರೆ, ಈ ಸ್ಟಾರ್ಟಿಂಗ್ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಾಯ್ಸ್ ಚೇಂಜಿಂಗ್ ಮೂಮೆಂಟ್ ನ ಕೊಡ್ತಾರೆ. ಅದರಲ್ಲಿ ಚೈತ್ರ ಅವರು ತುಂಬಾ ಎದುರ್ಕೊಳ್ತಾರೆ ಅಂತಾನೆ ಅನ್ಬೋದು. ಅಂತ ಅಂದ್ರೆ ಇಲ್ಲಿ ಮನೇಲಿರೋ ನಿರ್ಧಾರಗಳೆಲ್ಲ ನಂದೇ ಅಂತ ಹೇಳಿದಾಗ ಒಂದ್ ಸ್ವಲ್ಪ ಶೇಕ್ ಆಗುತ್ತೆ ಆ ಒಂದು ಪ್ರೊಮೋ ಎಲ್ಲಾನು ಕೂಡ. ಒಂದು ವಿಜುವಲ್ಸ್ ಕೂಡ ಚೇಂಜ್ ಆಗುತ್ತೆ. ನೆನ್ನೆ ರಾತ್ರಿನೂ ಕೂಡ ಒಂದು ಲೋಗೋನ ಚೇಂಜ್ ಮಾಡಿ ನಾಳೆ ಬಾ ಅಂತ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಕ್ಯಾಪ್ಷನ್ ಕೂಡ ಕೊಟ್ಟಿದ್ರು. ಆ ಒಂದು ನಾಳೆ ಬಾಗೆ ಇವಾಗ ಆನ್ಸರ್ ಸಿಗ್ತಿದೆ ಅಂತಾನೆ ಅನ್ಬೋದು. ಕಂಪ್ಲೀಟ್ ಆಗಿ ಇಲ್ಲಿ ಬಿಗ್ ಬಾಸ್ ಅವ್ರದ್ದು ವಾಯ್ಸ್ ಎಲ್ಲ ಚೇಂಜ್ ಆಗಿ ಒಂದು ವಿಲನ್ ಕ್ಯಾರೆಕ್ಟರು ಬಿಗ್ ಬಾಸ್ ಮನೆಗೆ ಎಂಟ್ರಿನ ಕೊಟ್ಟಿದೆ ಅಂತಾನೆ ಅನ್ಬೋದು. ಅಂದ್ರೆ ಒಂದು ಪರ್ಸನ್ ಆಗಿ ಎಂಟ್ರಿ ಕೊಟ್ಟಿಲ್ಲ, ವಾಯ್ಸ್ ಆಗಿ ಮತ್ತೆ ಡಿಸಿಷನ್ ಮೇಕಿಂಗ್ ಎಲ್ಲಾನು ಕೂಡ ವಿಲನ್ ಆಗಿ ಕನ್ವರ್ಟ್ ಆಗಿದೆ. ಒಂದು ಗಂಧರ್ವರು ಮತ್ತೆ ಸೇವಕರು ಅಂತ ಕಾನ್ಸೆಪ್ಟ್ ಏನಿತ್ತು ಅದನ್ನು ಇವಾಗ ಕಂಟಿನ್ಯೂಯೇಷನ್ ಆಗ್ತಿದೆ ಅಂತಾನೆ ಅನ್ಬೋದು. ಪ್ರತಿ ಸೀಸನ್ ಅಲ್ಲೂ ಕೂಡ ಈ ತರ ಒಂದು ಕಾನ್ಸೆಪ್ಟ್ ಇದ್ದೇ ಇತ್ತು, ಬಟ್ ಇವಾಗ ಅಲ್ಲಿ ಬೇಗನೆ ಬಂದಿದೆ ಅಂತಾನೆ ಅನ್ಬೋದು. ಒಂದೊಂದು ಬಿಗ್ ಬಾಸ್ ಮನೆ ವಿಜುವಲ್ಸ್ ಕೂಡ ಚೇಂಜ್ ಆಗಿದೆ, ಕಾನ್ಸೆಪ್ಟ್ ಫುಲ್ ಕಂಪ್ಲೀಟ್ ಚೇಂಜ್ ಆಗಿದೆ. ವಿಲನ್ ಅಂತ ಬರ್ದಿದ್ದಾರೆ, ದೆವ್ವದ ಗೊಂಬೆನೂ ಕೂಡ ಹಾಕಿದ್ದಾರೆ, ದೃಷ್ಟಿ ಗೊಂಬೆ ಎಲ್ಲಾನು ಕೂಡ ಹಾಕಿದ್ದಾರೆ. ಒಂದು ಇಂಟ್ರೆಸ್ಟಿಂಗ್ ಆಗಿದೆ ಅಂತಾನೆ ಅನ್ಬೋದು. ಮತ್ತೆ ಇನ್ನೊಂದು ವಿಷಯ ಏನಂತ ಅಂದ್ರೆ, ಆಕ್ಚುಲ್ ಆಗಿ ಇಲ್ಲಿ ನನ್ನ ನಿರ್ಧಾರಗಳೆಲ್ಲಾನು ಕೂಡ ನಂದೆ. ಈ ಬಿಗ್ ಬಾಸ್ ಮನೆಯಲ್ಲಿ ಅಬ್ಬರನು ನಂದೆ. ಬಟ್ ಇವಾಗ ಡಿಸಿಷನ್ ತಗೊಳ್ತಾ ಇರೋದು ನಿಮ್ ಬಿಗ್ ಬಾಸ್ ಅಲ್ಲ, ನಾನು ಅಂತ ಹೇಳ್ತಾರೆ. ಅದಂತೂ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಎಲ್ಲರೂ ಕೂಡ ಒಂದು ಸ್ವಲ್ಪ ಒಂದು ಫೇಸ್ ರಿಯಾಕ್ಷನ್ ನೋಡಬೇಕಿತ್ತು. ಅಲ್ಟಿಮೇಟ್ ಆಗಿತ್ತು. ನನ್ನ ಪ್ರಕಾರ ಒಂದು ಬೆಸ್ಟ್ ವೀಕ್ ಆಗ್ಬೋದು ಈ ವಾರ. ಅಂತ ಅಂದರೆ ವಾಯ್ಸ್ ಚೇಂಜಿಂಗ್ ಮೂಮೆಂಟ್ ಇತ್ತಲ್ಲ, ಅದೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು. ಯಾವ ಥರ ದೆವ್ವಗಳೆಲ್ಲ ಮಾತಾಡ್ತಾರಲ್ಲ, ಮಾತಾಡಲ್ಲ ಆ್ಯಕ್ಚುಲಾಗಿ. ಆ ಒಂದು ಕಾನ್ಸೆಪ್ಟ್ ಬಂದಿದೆಲ್ಲ ಅದಕ್ಕೋಸ್ಕರ ಐಪ್ನ ಕೊಟ್ಟಿದ್ರು. ವಾಯ್ಸು ಕೂಡ ಅದೇ ರೀತಿ ಇತ್ತು. ಎಲ್ಲ ರಿಯಾಕ್ಷನು ಕೂಡ ಅಲ್ಟಿಮೇಟ್ ಆಗಿತ್ತು ಅಂತಲೇ ಅನ್ಬೋದು. ಅಂದರೆ ಅಲ್ಲಿ ಬಿಗ್ ಬಾಸ್ ಅವ್ರನ್ನ ಬಿಟ್ಟು ಮೇಯ್ನ್ ಆಗಿ ಆ ಒಂದು ಕ್ಯಾರೆಕ್ಟರ್, ಅಂದರೆ ಅವ್ರು ಬಿಗ್ ಬಾಸ್ ಆ್ಯಕ್ಚುಲಾಗಿ ಬಿಗ್ ಬಾಸ್ ಥರ ವಾಯ್ಸ್ನ ಚೇಂಜ್ ಮಾಡಿಕೊಂಡು ಬೇರೆ ರೀತಿ ವಾಯ್ಸ್ನ ಚೇಂಜ್ ಮಾಡಿಕೊಂಡು ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಕಾನ್ಸೆಪ್ಟ್ನ ತಂದಿದ್ದಾರೆ. ಅದೇ ಥರ ಎಲ್ಲಾನು ಕೂಡ ನಿಮ್ಮ ಬಿಗ್ ಬಾಸ್ ಅವ್ರನ್ನ ನಾನು ಕಂಟ್ರೋಲ್ ಮಾಡ್ತಿದ್ದೀನಿ ಅಂತ ಅಂದಾಗ ಅವರು ಒಂದು ಸ್ವಲ್ಪ ಭಯನೂ ಕೂಡ ಆಗಿರುತ್ತೆ ಅಂತ ಅನ್ಕೊಳ್ಬೋದು. ಅದೇ ಥರ ಇಲ್ಲಿ ಲಾಸ್ಟಲ್ಲಿ ನಾನು ಬೇರೆ ಯಾರು ಅಲ್ಲ, ವಿಲನ್ ಅಂತ ಕ್ಯಾರೆಕ್ಟರ್ನ ಎಂಡ್ ಮಾಡ್ತಾರೆ. ತುಂಬ ಜನದ್ದು ಮೇಯ್ನ್ ಆಗಿ ಕಾನ್ಸೆಪ್ಟ್ ಎಲ್ಲ ಚೇಂಜ್ ಆಗಿದೆ, ವೇಷವಟಿಕೆ ಎಲ್ಲಾನು ಕೂಡ ಚೇಂಜ್ ಆಗಿದೆ ಅಂತಲೇ ಅನ್ಬೋದು. ಅಂದರೆ ಅವ್ರ ಬಟ್ಟೆ ಆಗಿರ್ಬೋದು, ಅವ್ರ ಮುಖದಲ್ಲಿ ನಾರ್ಮಲ್ ಆಗಿ ವಿಲನ್ಗಳು ಏನೇನು ಆಗ್ತಾರೆ ಮಾರ್ಕ್ ಹಾಕ್ಕೊಂಡಿರೋದಾಗಿರ್ಬೋದು. ಒಂದು ವಿಲನ್ ಕಾನ್ಸೆಪ್ಟು ಅದೇ ಗಂಧರ್ವರು ಮತ್ತು ಸೇವಕರು ಕಾನ್ಸೆಪ್ಟು ಇಲ್ಲಿ ಎದ್ದು ಕಾಣ್ತಾ ಇದೆ. ಅಂದರೆ ಪರ್ಸ್ನಾಲಿಟಿನೂ ಕೂಡ ಚೇಂಜ್ ಆಗಿದೆ ಇಲ್ಲಿ. ಇದರಲ್ಲಿ ನಿಮ್ಮ ಪ್ರಕಾರ ಯಾವ್ಯಾವ ರೀತಿ ಟಾಸ್ಕ್ ಕೊಡ್ಬೋದು, ಯಾರೆಲ್ಲ ಲೀಡಲ್ಲಿ ಬರ್ತಾರೆ. ಬಟ್ ಈ ಒಂದು ಪ್ರೊಮೋ ನೋಡಾದ್ಮೇಲೆ ನಿಮಗೆಲ್ಲ ಏನನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಮರೆಯದಂತೆ ಕಮೆಂಟ್ ಮಾಡಿ. ಬಟ್ ಇಂಟ್ರೆಸ್ಟಿಂಗ್ ಆಗಿರೋ ವೀಕ್ ಅಂತಲೇ ಅನ್ಬೋದು. ಯಾವ ರೀತಿ ಮುಂದೆ ಹೋಗುತ್ತೆ, ಇದನ್ನೇನಾದ್ರು ಫನ್ ಆಗಿ ಕನ್ವರ್ಟ್ ಮಾಡ್ತಾರೆ ಕಿಲ್ಲಿ ಅವರು, ಇಂಟ್ರೆಸ್ಟಿಂಗ್ ಟಾಸ್ಕ್ ಯಾವ ರೀತಿಗಳು ಬರುತ್ತೆ. ಬಟ್ ಇಲ್ಲಿ ಏನಂತ ಅಂದರೆ ಮೇಯ್ನ್ ಆಗಿ ಆ ಒಂದು ಕಾನ್ಸೆಪ್ಟನ್ನ ಕರೆಕ್ಟಾಗಿ ತೊಗೊಂಡು ಅಂದರೆ ಒಂದು ಎಂಟರ್ಟೈನ್ಮೆಂಟು ಮತ್ತು ಒಂದು ವಿಲನ್ ಕ್ಯಾರೆಕ್ಟರು ಎದ್ದು ಬರುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಈ ವೀಕ್ ಅಂತಲೇ ಅನ್ಬೋದು. ಒಂದು ಒಳ್ಳೆ ಕ್ಯಾರೆಕ್ಟರ್ ಕೂಡ ಬಂದಿದೆ, ಪರ್ಸನಾಲಿಟಿ ಕೂಡ ಚೇಂಜ್ ಆಗಿದೆ. ಯಾರೆಲ್ಲ ಸೇವಕರಾಗ್ತಾರೆ, ಯಾರೆಲ್ಲ ವಿಲನ್ ಆಗ್ತಾರೆ ಅಂತ ಈ ಒಂದು ಎಪಿಸೋಡಲ್ಲಿ ನೋಡಬೇಕಾಗಿರುತ್ತೆ. ಇದಿಷ್ಟು ಒಂದು ಪ್ರೊಮೋ ರಿವ್ಯೂ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ದಯವಿಟ್ಟು ಒಂದು ಲೈಕ್, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೊಂಡಂತೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.